ಸಿದ್ದರಾಮಯ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆ ಯುವ ನಿಧಿಗೆ ಮುಹೂರ್ತ ಅಂತಿಮಗೊಂಡಿದೆ. ಡಿಸೆಂಬರ್ 26ರಂದು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗಲಿದ್ದು 2024ರ ಜನವರಿ 12ರಂದು ಸಿಎಂ ಸಿದ್ದರಾಮಯ್ಯ ಶಿವಮೊಗ್ಗದಲ್ಲಿ ಯೋಜನೆಗೆ ಚಾಲನೆ ಕೊಡಲಿದ್ದಾರೆ. ಅದೇ ದಿನದಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಲಿದೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡರು. ನಿರುದ್ಯೋಗಿ ಪದವೀಧರರಷ್ಟೇ ಯೋಜನೆ ಫಲಾನುಭವಿಗಳಾಗಿದ್ದು 2 ವರ್ಷಗಳವರೆಗೆ ಹಣ ಸಿಗುತ್ತೆ. ಕೆಲಸ ಇದ್ರೂ ಸುಳ್ಳು ಹೇಳಿ ಹಣ ಪಡ್ಕೊಂಡ್ರೆ ರಿಕವರಿ ಮಾಡ್ತೀವಿ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಅವರಿಗೆ ಯಾವುದೇ ನೌಕರಿ ಎಂಪ್ಲಾಯ್ಮೆಂಟ್ ಸಿಗದೇ ಇದ್ರೆ ಅಥವಾ ಅವರು ಎಲ್ಲಾದ್ರೂ ಸೆಲ್ಫ್ ಎಂಪ್ಲಾಯ್ಡ್ ಇರದೇ ಇದ್ರೆ ಅಥವಾ ಅವರು ಹೈಯರ್ ಎಜುಕೇಶನ್ಗೆ ಹೋಗದೇ ಇದ್ರೆ ಅವರು ಈ ಯುವ ನಿಧಿ ಏನು ನಾವು ಅವರಿಗೆ ಅಂದ್ರೆ ಅವರು ಎಲಿಜಿಬಲ್ ಆಗ್ತಾರೆ. ದೇ ಆರ್ ಎಂಟೈಟಲ್ಡ್ ಫಾರ್ ಯುವ ನಿಧಿ ಫಂಡ್. ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥವ್ರಿಗೆ 1,500 ರೂಪಾಯಿ ಪ್ರತಿ ತಿಂಗಳು. ಅಂತ 5ನೇ ಗ್ಯಾರಂಟಿ, 4 ಗ್ಯಾರಂಟಿಗಳ ಬಗ್ಗೆ ಈಗ ಚರ್ಚೆ ಆಗ್ತಾ ಇಲ್ಲ. 5ನೇ ಗ್ಯಾರಂಟಿ ಕುರಿತಾಗಿ ಈಗ ಗಮನವನ್ನು ಹರಿಸ್ತಾ ಇದೆ ಸರ್ಕಾರ. ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಭತ್ಯೆಯನ್ನು ನೀಡೋದು ಈ ಕಾರ್ಯಕ್ರಮದ ಯೋಜನೆ. 2022-23 ಸಾಲಿನಲ್ಲಿ ಉತ್ತೀರ್ಣರಾಗಿ 6 ತಿಂಗಳು ಅವರಿಗೆ ಉದ್ಯೋಗ ಸಿಕ್ಕಿರಬಾರದು. ಬಹುಶಃ ಕಳೆದ 7 ತಿಂಗಳಲ್ಲಿ ಯಾರೂ ಕೂಡ ಉದ್ಯೋಗಕ್ಕೆ ಅರ್ಜಿ ಹಾಕಿರಲಿಕ್ಕಿಲ್ಲ. ಯಾಕೆಂದರೆ ಈ ಷರತ್ತು ಅವರಿಗೆ ಅನ್ವಯ ಆಗುತ್ತೆ ಮತ್ತು ಸರ್ಕಾರದಿಂದ ಸಿಗುವಂಥ ಹಣ ಸಿಗಲ್ಲ ಅಂತ. ವೃತ್ತಿಪರ ಕೋರ್ಸ್ ಒಳಗೊಂಡು ಎಲ್ಲ ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ, ಅದರಲ್ಲಿ 1,500 ರೂಪಾಯಿ ಡಿಪ್ಲೊಮಾ ಪದವೀಧರರಿಗೆ ಮತ್ತು ಪದವೀಧರರಿಗೆ 3,000 ರೂಪಾಯಿ ಸಿಗುತ್ತೆ. ಈ ಭತ್ಯೆ ಉದ್ಯೋಗ ಸಿಗುವವರೆಗೆ ಅಥವಾ ಗರಿಷ್ಠ 2 ವರ್ಷಗಳ ಅವಧಿಗೆ ಈ ಸವಲತ್ತು ಸಿಗುತ್ತೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ತೇರ್ಗಡೆಯಾದವರಿಗೆ ಮಾತ್ರ ಫಲಾನುಭವಿಗಳು ಹಣ ಪಡೆಯಲು ಸ್ವಯಂ ದೃಢೀಕರಣವನ್ನು ಮಾಡಿಕೊಳ್ಳಬೇಕು. ಅದರ ಜೊತೆಗೆ ನೀವು ಸುಳ್ಳು ಹೇಳಿದರೆ ಸ್ವಯಂ ದೃಢೀಕರಣ ಆಗಿರೋದ್ರಿಂದ ಅದಕ್ಕೆ ಚಾನ್ಸ್ ಇದೆ, ನಿಮಗೆ ದಂಡ ಬಡ್ಡಿ ಸಹಿತ ಇದು ಮುಂದೆ ವಸೂಲಾಗುತ್ತೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸಿಕೊಳ್ಳಿ. ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು. ನಿರುದ್ಯೋಗ ಸ್ಥಿತಿ ಬಗ್ಗೆ ಸ್ವಯಂ ಘೋಷಣೆ ಸಾಕು. ಪದವಿ ಡಿಪ್ಲೊಮಾ ಮುಗಿಸಿದ ಫ್ರೆಷರ್ಸ್ಗೆ, ಹೊಸಬರಿಗೆ 6 ತಿಂಗಳಾದರೂ ಉದ್ಯೋಗ ಸಿಕ್ಕಿರಬಾರದು. ಈ ಯೋಜನೆಯ ಪ್ರತಿ ಫಲಾನುಭವಿಗೆ 2 ವರ್ಷಗಳ ಕಾಲ ಮಾತ್ರ ಇದು ಸೀಮಿತ. ನೀವು ಉನ್ನತ ವ್ಯಾಸಂಗಕ್ಕೆ ದಾಖಲಾಗುವವರು, ವಿದ್ಯಾಭ್ಯಾಸ ಮುಂದುವರಿಸುವವರು, ನೋಡಿ ಇದು ಬಹಳ ಇಂಪಾರ್ಟೆಂಟ್ ಸರ್. ಇದು ಅವರು ಹೋಗೋದೇ ಇಲ್ಲ ಸರ್ಕಾರ ದುಡ್ಡಿಗೋಸ್ಕರ. ಒಂದು, ಉದ್ಯೋಗಕ್ಕೆ ಅರ್ಜಿ ಹಾಕಲ್ಲ. ಎರಡನೇದು, ಹೈಯರ್ ಎಜುಕೇಷನ್ಗೆ ಹೋಗಲ್ಲ ಮತ್ತು ಅವರು ಉದ್ಯೋಗ ಮುಂದುವರ್ಸಕ್ಕೆ ಹೋಗಲ್ಲ. ಇದೆರಡೂ ಕೂಡ ಅಪಾಯಕಾರಿ ಷರತ್ತು. ಶರಣಪ್ರಕಾಶ್ ಪಾಟೀಲ್ ಅವರು ಇದನ್ನು ಗಮನಿಸೋದು ಒಳ್ಳೆಯದು, ಅಥವಾ ಸಿದ್ದರಾಮಯ್ಯನವರು ಗಮನಿಸೋದು ಒಳ್ಳೆಯದು. ನಿಮ್ಮ 3,000 ರೂಪಾಯಿ 1,500 ರೂಪಾಯಿ ಸಿಗದೆ ಹೋದರೆ ಪರವಾಗಿಲ್ಲ, ಅವರು ಹೈಯರ್ ಎಜುಕೇಷನ್ ಮಾಡಲಿ, ಅವರು ಉದ್ಯೋಗಕ್ಕೆ ಅರ್ಜಿ ಹಾಕಲಿ, ಸ್ವಯಂ ಉದ್ಯೋಗವನ್ನು ಮಾಡಲಿ. ಈ ಕಾರಣಕ್ಕೋಸ್ಕರ ನೀವು ಅವ್ರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಬೇಡಿ ಅಂತ. ಎಲ್ಲೆಲ್ಲಿ ನೀವು ಯುವ ನಿಧಿಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಮತ್ತೊಮ್ಮೆ ಹೇಳಿಬಿಡ್ತೀನಿ. ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1 ಇಲ್ಲೆಲ್ಲ ಅರ್ಜಿಯನ್ನು ನೀವು ಹಾಕಬಹುದು. ಇದಕ್ಕೆ ನೀವು ಗುರುತಿನ ಚೀಟಿಯನ್ನು ಕೊಡಬೇಕಾಗತ್ತೆ. ಮತದಾರ ಗುರುತಿನ ಚೀಟಿ, ಆಧಾರ್ ಕಾರ್ಡು, ಬ್ಯಾಂಕ್ ಖಾತೆ. ಬಹುಶಃ ಇವರಿಗೆಲ್ಲ ವೋಟಿಂಗ್ ಇದು ಬರುತ್ತಾ? ಮತದಾರ ಗುರುತು ಚೀಟಿ ಬರುತ್ತಾ? PUC ಆದವರಿಗೆಲ್ಲ ಬರುತ್ತೆ ಸರ್. ಬರುತ್ತೆ. ಎಸ್. ಬ್ಯಾಂಕ್ ಖಾತೆ ಮಾಹಿತಿ, ಪದವಿ ಅಂಕಪಟ್ಟಿ, ವಿಶ್ವವಿದ್ಯಾಲಯ ಪದವಿ ಪ್ರಮಾಣಪತ್ರ, ಡಿಪ್ಲೊಮಾ ಅಂಕಪಟ್ಟಿ ಪ್ರಮಾಣಪತ್ರ ಇತ್ಯಾದಿ. ಸೊ ಇದಿಷ್ಟು ನೀವು ಕೊಟ್ಟರೆ ಮತ್ತು ಅವ್ರು ಕೇಳಿದ ಎಲ್ಲ ಷರತ್ತುಗಳಿಗೆ ಒಪ್ಪಿದರೆ ಹಣ ಸಿಗುತ್ತೆ. ಉದ್ಯೋಗ ಸಿಗದೆ ಹೋದರೂ ಚಿಂತೆ ಬಿಡಿ, 1,500 ರೂಪಾಯಿ 3,000 ರೂಪಾಯಿ ಸಿಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.